ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಇದು ರಾಜ್ಯ ರಾಜಕಾರಣದ ಪ್ರಮುಖ ಸುದ್ದಿ. ರಾಜ್ಯದಲ್ಲಿ ನಾನಾ ರೀತಿಯಾದಂತಹ ರಾಜಕೀಯ ಬೆಳವಣಿಗೆಗಳು ಆಗುತ್ತಾ ಇದ್ದಾವೆ. ಈಗ ಅಂತಹದ್ದೇ ಒಂದು ಬೆಳವಣಿಗೆ ಆಗಿದೆ. ಗೆಳೆಯರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿಯನ್ನು ಪಾಲಿಟಿಕ್ಸ್ಗೆ ಕರೆದುಕೊಂಡು ಬರಬೇಕು ಅನ್ನೋದು ಬಹಳ ಪಕ್ಷಗಳ ಕನಸು. ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ಇದೇ ತರಹದ ಆಫರನ್ನು ಕೊಟ್ಟಿದ್ದರು. ಮನಸ್ಸು ಮಾಡಿದರೆ ಅಣ್ಣ ಅವರು ಈ ರಾಜ್ಯದ CM ಕೂಡ ಆಗಬಹುದಾಗಿತ್ತು. ಅಷ್ಟರ ಮಟ್ಟಿಗೆ ಅವರಿಗೆ ಜನ ಬೆಂಬಲವೂ ಕೂಡ ಇತ್ತು, ಅವರ ಅಭಿಮಾನಿಗಳ ಬೆಂಬಲವೂ ಕೂಡ ಇತ್ತು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವತ್ತಿಗೂ ಕೂಡ ರಾಜಕೀಯದತ್ತ ಅವರು ಮುಖ ಮಾಡಿಯೂ ಕೂಡ ನೋಡಲಿಲ್ಲ. ಆನಂತರ ಆ ಆಫರ್ಗಳು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಬಂದರೂ ಕೂಡ ಅವರು ಕೂಡ ನಯವಾಗಿಯೇ ಬಂದಂತಹ ಎಲ್ಲ ಆಫರ್ಗಳನ್ನು ಅವರು ತಿರಸ್ಕರಿಸಿದ್ರು. ಆನಂತರ ಗೆಳೆಯರೆ, ಈಗ ಗೀತಾ ಶಿವರಾಜ್ಕುಮಾರ್ ಅವರು ಪಾಲಿಟಿಕ್ಸ್ನಲ್ಲಿದ್ದಾರೆ, ರಾಜಕಾರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆದರೆ ಅವರು ಬಂಗಾರಪ್ಪನವರ ಪುತ್ರಿ ಅನ್ನುವಂತಹ ಕಾರಣಕ್ಕಾಗಿ, ಬಂಗಾರಪ್ಪನವರ ಕುಟುಂಬ ರಾಜಕೀಯ ಹಿನ್ನೆಲೆ ಇದ್ದಂತಹ ಕುಟುಂಬ, ಆ ಒಂದು ಕಾರಣಕ್ಕಾಗಿ ಅವರು ಪಾಲಿಟಿಕ್ಸ್ಗೆ ಸ್ಪರ್ಧೆ ಅಥವಾ ಪಾಲಿಟಿಕ್ಸ್ನಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೂ ಕೂಡ ಪಾಲಿಟಿಕ್ಸ್ಗೆ ಕರೆತರುವಂತಹ ಒಂದಷ್ಟು ಪ್ರಯತ್ನಗಳು ನಡೆದವು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ರಾಜಕೀಯಕ್ಕೆ ಕರೆತರೋದಕ್ಕೆ BJP ಬಿಗ್ ಆಫರ್ ಒಂದನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮುಂದೆ ಇಟ್ಟಿದೆ. ಆದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಯಥಾ ರೀತಿಯಾಗಿ ನಯವಾಗಿಯೇ ತಿರಸ್ಕರಿಸಿದ್ದಾರೆ. ಹಾಗಾದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮುಂದೆ ಬಿಗ್ ಆಫರ್ ಏನದು? ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಪ್ರಸ್ತುತ ರಾಜ್ಯಸಭೆಗೆ ಕರ್ನಾಟಕದಿಂದ ಒಬ್ಬರನ್ನು ಆರಿಸಿ ಕಳಿಸುವಂಥದ್ದು ಅಥವಾ ಒಬ್ಬರನ್ನು ಆಯ್ಕೆ ಮಾಡಿ ಕಳುಹಿಸುವಂತಹ ಅವಕಾಶ ಈಗ BJPಗಿದೆ. ಅದೇ ತರಹ BJPಯು ಕೂಡ ರಾಜ್ಯಸಭೆಗೆ ಯಾರಾದರೂ ಒಬ್ಬರನ್ನು ಆಯ್ಕೆ ಮಾಡಿ ಕಳಿಸ್ಬೇಕು ಅಂತ ಒಂದಷ್ಟು ಲೆಕ್ಕಾಚಾರ ಮಾಡ್ತಾ ಇದ್ದಾಗ ಒಂದಷ್ಟು ಜಾತಿ ಸಮೀಕರಣವನ್ನು ಕೂಡ ಮಾಡ್ತು. ಜಾತಿ ಸಮೀಕರಣದಲ್ಲಿ ಪ್ರಬಲ ಈಗ ಒಕ್ಕಲಿಗ ಒಂದು ಸಮುದಾಯದಿಂದ ಇದ್ದಂತಹ ಅಶೋಕ್ ಅವರು ಈಗ ವಿಪಕ್ಷ ನಾಯಕರಾಗಿದ್ದಾರೆ. ಲಿಂಗಾಯತ ಸಮುದಾಯದ BY ವಿಜಯೇಂದ್ರ ಅವರು ಈಗ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಹಾಗೆ ಈ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂದರೆ ಹಿಂದುಳಿದ ಸಮುದಾಯದವರಿಗಾಗಿ ಯಾವುದಾದ್ರೂ ಪ್ರಬಲವಾದಂತಹ ಒಂದು ಪೋಸ್ಟನ್ನ ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ, ಅದರಲ್ಲೂ ಪ್ರಮುಖವಾಗಿ ಈಡಿಗ ಸಮುದಾಯದವರಿಗೆ ಒಂದು ರೀತಿಯಾಗಿ ಪ್ರಬಲವಾದಂತಹ ಪೋಸ್ಟನ್ನ ಕೊಡಬೇಕು ಅದರಿಂದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡಿಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮುಂದೆ ರಾಜ್ಯಸಭೆ ಸದಸ್ಯತ್ವದ ಅಂದರೆ ನೇರವಾಗಿ ಅವರನ್ನು ರಾಜ್ಯಸಭೆಗೆ ಕಳುಹಿಸುವಂತಹ ಒಂದು ಆಫರನ್ನು BJP ನಾಯಕರು ದೊಡ್ಡ ಮನೆಯ ಮುಂದೆ ತೆಗೆದುಕೊಂಡು ಹೋಗಿದ್ದರು. ಆದರೆ ಯಥಾಸ್ಥಿತಿಯಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ತಕ್ಷಣಕ್ಕೆ ಈ ಆಫರ್ ನನಗೆ ಬೇಡ, ನಮ್ಮ ಕುಟುಂಬದಲ್ಲಿ ಇದುವರೆಗೂ ಕೂಡ ಯಾರೂ ಈ ತರಹದ ರಾಜಕೀಯದಲ್ಲಿ ಅಥವಾ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿಲ್ಲ, ಹಾಗಾಗಿ ನಾನು ಕೂಡ ಈ ಆಫರನ್ನು ಒಪ್ಕೊಳ್ಳೋದಿಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳಿ BJP ನಾಯಕರು ತೆಗೆದುಕೊಂಡು ಹೋಗಿದ್ದಂತಹ ಆ ಆಫರನ್ನು ನಯವಾಗಿಯೇ ತಿರಸ್ಕರಿಸಿದ್ದಾರೆ. ಗೆಳೆಯರೆ, ಏನು ವಿಚಾರ ಅನ್ನೋದನ್ನು ಹೇಳ್ಬಿಡ್ತೀನಿ. ಗೆಳೆಯರೆ, ಈಗ ರಾಜ್ಯಸಭೆಗೆ ಒಬ್ಬರನ್ನು ಆಯ್ಕೆ ಮಾಡಿ ಕಳಿಸ್ಬೇಕು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನೇ ಯಾಕೆ ಅಂದರೆ ಈಡಿಗ ಸಮುದಾಯದ ಮುಖಂಡರತ್ವ, ಈಡಿಗ ಸಮುದಾಯದಲ್ಲಿ ಒಂದು ಪ್ರಮುಖವಾದಂತಹ ಸ್ಥಾನದಲ್ಲಿ ಇರೋದು ಡಾಕ್ಟರ್ ರಾಜ್ಕುಮಾರ್ ಅವರ ಮನೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಯ ಯಾರಾದರೂ ಒಬ್ಬರು ಸದಸ್ಯರನ್ನು ನಾವು ರಾಜ್ಯಸಭೆಗೆ ಕಳುಹಿಸಿದ್ರೆ ಅದು ಕರ್ನಾಟಕದಲ್ಲಿ ಮುಂಬರುವಂತಹ ಲೋಕಸಭಾ ಚುನಾವಣೆಯಿಂದ BJPಗೆ ಪ್ಲಸ್ ಪಾಯಿಂಟ್ ಆಗ್ತಾಯಿತ್ತು. ಅದೇ ಉದ್ದೇಶದಿಂದ BJP ನಾಯಕರು ದೊಡ್ಡ ಮನೆಯ ಕದವನ್ನು ತಟ್ಟಿದ್ರು. ಆದರೆ ಅದು ಸಾಧ್ಯ ಆಗಲಿಲ್ಲ. ಆನಂತರ ನಾರಾಯಣ್ ಬಾಂಡ್ಗೆ ಅನ್ನುವಂಥವರಿಗೆ ರಾಜ್ಯಸಭೆಯ ಸೀಟನ್ನು ಕೊಟ್ಟರು. ಗೆಳೆಯರೆ, ನಿಮಗೆ ಸಾಮಾನ್ಯವಾಗಿ ಹೇಳ್ತೀನಿ, ರಾಜ್ಯಸಭೆಯ ಸದಸ್ಯತ್ವ ಅಥವಾ ರಾಜ್ಯಸಭೆಗೆ ಕಳುಹಿಸೋದು ಈ ಆಫರ್ ಇದೆಯಲ್ಲ, ಬೇರೆ ಯಾರಿಗಾದರೂ ಬಂದಿದ್ದರೆ ಇಮಿಡಿಯೇಟ್ ಆಗಿ ಒಪ್ಕೊಂಡ್ಬಿಡ್ತಾ ಇದ್ರು. ಕಾರಣ ಎಷ್ಟೇ ಗೆಳೆಯರೆ, ಈ ಲೋಕಸಭಾ ಚುನಾವಣೆಯ ಟಿಕೆಟ್ ಕೊಡ್ತೀವಿ ಅನ್ನೋದು ಅಥವಾ ಈ ವಿಧಾನಸಭಾ ಚುನಾವಣೆಯ ಟಿಕೆಟ್ ಕೊಡ್ತೀವಿ ಅನ್ನೋದು ಈ ಆಫರ್ಗಳಿಗಿಂತ ಅತ್ಯುತ್ತಮವಾದಂತಹ ಆಫರ್ ನೇರವಾಗಿ ರಾಜ್ಯಸಭೆಗೆ ನಾಮಿನೇಟ್ ಮಾಡೋದು. ಯಾಕೆಂದರೆ ಲೋಕಸಭಾ ಆಗಿರಲಿ ವಿಧಾನಸಭಾ ಆಗಿರಲಿ, ಚುನಾವಣೆಗೆ ನಿಂತರೆ ಅಲ್ಲಿ ದುಡ್ಡನ್ನು ಖರ್ಚು ಮಾಡಬೇಕು, ಎಲೆಕ್ಷನ್ ಗೆಲ್ಲಬೇಕು, ಅಪೋಸಿಟ್ ಇದ್ದಂತಹ ಒಂದಷ್ಟು ನಾಯಕರ ಮೇಲೋ ಅಥವಾ ಅವರ ಮೇಲೋ ಒಂದಷ್ಟು ಮಾಧ್ಯಮಗಳ ಮುಂದೆ ಮಾತನಾಡಬೇಕು. ಈ ತರಹದ್ದೆಲ್ಲವೂ ಕೂಡ ಜಂಜಾಟ ಇರುತ್ತೆ. ಆದರೆ ರಾಜ್ಯಸಭೆಯಲ್ಲಿ ಈ ತರಹದ ಯಾವುದೇ ರೀತಿಯಾದಂತಹ ಜಂಜಾಟಗಳು ಏನೂ ಕೂಡ ಇರೋದಿಲ್ಲ. ನೇರವಾಗಿ ಎಲೆಕ್ಷನ್ಗೆ ಅಥವಾ ನೇರವಾಗಿ ರಾಜ್ಯಸಭೆಗೆ ನಾಮಿನೇಟ್ ಆಗ್ತಾರೆ.
ಆನಂತರ ಅಲ್ಲಿಂದ ಅವರು ರಾಜ್ಯಸಭೆ ಸದಸ್ಯತ್ವವನ್ನು ಪಡೆದುಕೊಳ್ತಾರೆ. ಯಾವಾಗ ರಾಜ್ಯಸಭೆಯ ಮೆಂಬರ್ ಆಗ್ತಾರೋ ಅವರಿಗೆ ಒಂದು ವಿಶೇಷವಾದಂತಹ ಅಧಿಕಾರವೂ ಕೂಡ ಸಿಗತ್ತೆ. ಹಾಗಾಗಿ ಯಾರೂ ಕೂಡ ಈ ತರಹದ ಆಫರನ್ನು ರಿಜೆಕ್ಟ್ ಮಾಡೋದಿಲ್ಲ. ಆದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಆಫರನ್ನು ರಿಜೆಕ್ಟ್ ಮಾಡಿದ್ದಾರೆ. ಕಾರಣ ಇಷ್ಟೇ ಗೆಳೆಯರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದಿಂದ ಇದುವರೆಗೂ ಕೂಡ ಯಾರು ರಾಜಕಾರಣದ ಮೆಟ್ಟಿಲುಗಳನ್ನು ಹತ್ತಿಲ್ಲ. ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರ ವಿಚಾರಕ್ಕೆ ಬರ್ತೀನಿ ಗೆಳೆಯರೆ. ಗೀತಾ ಶಿವರಾಜ್ ಕುಮಾರ್ ಅವರು ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಒಂದು ಪೊಲಿಟಿಕಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ, ರಾಜಕೀಯ ಕುಟುಂಬದ ಹಿನ್ನೆಲೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಇರೋದ್ರಿಂದ ಅವರು ಸ್ಪರ್ಧಿಸೋದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪು ಇಲ್ಲ. ಇನ್ನು ಎಲೆಕ್ಷನ್ನಲ್ಲಿಯೂ ಕೂಡ ಅವರು ಎಲ್ಲಿಯೂ ದೊಡ್ಡ ಮನೆಗೆ ಹೆಸರನ್ನು ಅವರು ಬಳಸ್ಕೊಳ್ತಾ ಇಲ್ಲ. ನಾನು ಬಂಗಾರಪ್ಪನವರ ಮಗಳು ಅಂತ ಅವರು ಬಳಸ್ಕೊಳ್ತಾ ಇದ್ದಾರೆ ಹೊರತಾಗಿ ನಾನು ರಾಜ್ಕುಮಾರ್ ಅವರ ಸೊಸೆ ಅಂತ ಅವರು ಎಲ್ಲಿಯೂ ಹೇಳ್ಕೊಳ್ತಿಲ್ಲ. ಆನಂತರ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಎಂತಹ ಆಫರ್ ಬಂದಿತ್ತು ಅಂದರೆ, ಚಿಕ್ಕಮಗಳೂರಿನಲ್ಲಿ ಇಂದಿರಾ ಗಾಂಧಿಯವರು ಎಲೆಕ್ಷನ್ಗೆ ನಿಂತಾಗ ಇಂದಿರಾ ಗಾಂಧಿಯವರ ವಿರುದ್ಧ ನೀವು ನಿಂತ್ಕೊಳ್ಳಿ ಅಥವಾ ಎಲೆಕ್ಷನ್ಗೆ ನೀವು ಸ್ಪರ್ಧೆಯನ್ನು ಮಾಡಿ ಅನ್ನುವಂತಹ ಆಫರನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಮುಂದೆ ತೆಗೆದುಕೊಂಡು ಹೋಗಿಟ್ಟರು. ಆದರೆ ಅವರು ನಯವಾಗಿಯೇ ಅದನ್ನು ತಿರಸ್ಕರಿಸಿದ್ರು. ಆನಂತರ ದುಂಬಾಲು ಬಿದ್ದರು. ನೀವು ಬರಲೇಬೇಕು ಅನ್ನುವಂತಹ ಒತ್ತಡ ಹೆಚ್ಚಾಯಿತು. ಇದರಿಂದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಗಾಜನೂರಿನ ಮನೆಯಲ್ಲಿ ಹೋಗಿ ಅವರು ಕುಳಿತುಕೊಂಡಿದ್ದರು. ಇಲ್ಲಿದ್ದರೆ ಇವರು ನನ್ನ ಬಿಡೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ. ಆನಂತರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೂಡ ಇದೇ ರೀತಿಯಾದಂತಹ ಆಫರ್ಗಳು ಒಂದರ ಮೇಲೆ ಒಂದು ಆಫರ್ಗಳು ಬಂದವು. ಆನಂತರ ಒಮ್ಮೆ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗುವಂತಹ ಒಂದು ಅವಕಾಶ ಇದ್ದರೂ ಕೂಡ ಮೊದಲಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಒಪ್ಕೊಳ್ಳಿಲ್ಲ. ನಾನೇನಾದರೂ ಹೋಗಿ ನರೇಂದ್ರ ಮೋದಿಯವರನ್ನು ಭೇಟಿಯಾದರೆ ಪ್ರಧಾನಿಯವರನ್ನು ಭೇಟಿಯಾದೆ ಅನ್ನುವಂತಹ ಒಂದು ಆ್ಯಂಗಲಲ್ಲಿ ಯಾರೂ ತೆಗೆದುಕೊಳ್ಳೋದಿಲ್ಲ. ನಾನೇನೋ ಬಿ ಜೆ ಪಿಯಲ್ಲಿ ಯಾವುದೋ ಟಿಕೆಟ್ಗೋ ಅಥವಾ ಇನ್ನೇನಕ್ಕೂ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅನ್ನುವಂತಹ ಒಂದಷ್ಟು ಕಣ್ಣುಗಳು ಈ ತರಹ ವಿಚಾರಗಳಿಗೂ ಕೂಡ ಹೋಗುತ್ತೆ. ಹಾಗಾಗಿ ಬೇಡ ಅಂತ ಅವರು ನಯವಾಗಿಯೇ ತಿರಸ್ಕರಿಸಿದ್ರು. ಆನಂತರ ಅಂತಿಮವಾಗಿ ಬಿ ಜೆ ಪಿ ನಾಯಕರ ಒಂದಷ್ಟು ಒತ್ತಡಕ್ಕೆ ಮಣಿದು ನರೇಂದ್ರ ಮೋದಿ ಅವರನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಭೇಟಿ ಕೂಡ ಆದರು. ಸೊ ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ತರಹದ ಒಂದು ಆಫರ್ ಇಟ್ಟರು ಕೂಡ ಅವರು ನಿರಾಕರಿಸಿದ್ರು. ಇನ್ನು ಈ ರಾಜ್ಯಸಭೆಯ ಸೀಟ್ ಯಾವ ತರಹ ವ್ಯವಸ್ಥೆ ಇರುತ್ತೆ ಅಂದರೆ, ರಾಜ್ಯದ ಬಿ ಜೆ ಪಿ ಅಥವಾ ರಾಜ್ಯ ನಾಯಕರು ಒಂದು ಹೆಸರನ್ನು ಶಿಫಾರಸು ಮಾಡಬೇಕು. ಆನಂತರ ಕೇಂದ್ರದ ನಾಯಕರು ಅದಕ್ಕೆ ಒಪ್ಪಿಗೆ ಸೂಚಿಸಬೇಕು. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಒಂದು ಹೆಸರನ್ನು ಸೂಚಿಸಿದಾಗ ಒಂದಷ್ಟು ವೇಟ್ ಅಥವಾ ಒಂದಷ್ಟು ಕಾದು ನೋಡುವಂತಹ ತಂತ್ರವನ್ನು ಕೇಂದ್ರ ನಾಯಕರು ಬಳಸ್ತಾರೆ. ಆನಂತರ ಅವರ ಬಗ್ಗೆ ಕ್ರಾಸ್ ವೆರಿಫಿಕೇಷನ್ ಇದೆಲ್ಲವೂ ಕೂಡ ಇರುತ್ತೆ. ಆದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ಹೇಳಿದ ತಕ್ಷಣ ಕೇಂದ್ರದ ನಾಯಕರು ಇದ್ದಕ್ಕಿದ್ದ ಹಾಗೆ, ಅಂದರೆ ಯಾವುದೇ ರೀತಿಯಾದಂತಹ ಯೋಚನೆಯನ್ನು ಕೂಡ ಮಾಡದೆ ಗ್ರೀನ್ ಸಿಗ್ನಲನ್ನು ಕೊಟ್ಟುಬಿಟ್ಟಿದ್ರು. ಎಸ್, ಗೋ ಹೆಡ್, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಏನಾದರೂ ಒಪ್ಪಿದ್ರೆ ನಾವು ರಾಜ್ಯಸಭೆಯ ಟಿಕೆಟನ್ನು ಅವರಿಗೆ ಕೊಡ್ತೀವಿ ಅಂತ. ಆದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅದಕ್ಕೆ ಒಪ್ಪಲಿಲ್ಲ. ತಮ್ಮ ಆ ಕುಟುಂಬದ ಒಂದು ಪರಂಪರೆ ಅಥವಾ ತಮ್ಮ ಕುಟುಂಬದ ಆ ಲೆಗಸಿ ಅನ್ನೋದೇನಿದೆಯಲ್ಲ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ನಿಜಕ್ಕೂ ಕೂಡ ಖುಷಿಯಾಯಿತು ಗೆಳೆಯರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪೊಲಿಟಿಕ್ಸ್ಗೆ ಬರೋದಿಲ್ಲ ಅಂತ ಆಗಲೂ ಕೂಡ ಹೇಳಿದರು. ಇನ್ನು ಅಣ್ಣಾವರ ಫ್ಯಾಮಿಲಿಯಿಂದ ಯಾರೂ ಕೂಡ ಪೊಲಿಟಿಕ್ಸ್ಗೂ ನಮಗೂ ಬರೋದಿಲ್ಲ ಯಾಕೆ ಅನ್ನೋದನ್ನು ಅವರು ಕೂಡ ಹೇಳಿದರು. ನಾವು ಅಭಿಮಾನಿಗಳ ಅಭಿಮಾನದಿಂದ ಬದುಕ್ತಾ ಇದ್ದೀವಿ, ಇದನ್ನು ನಾವು ಸ್ವಾರ್ಥಕ್ಕಾಗಿ ಬಳಸ್ಕೊಂಡ್ರೆ ಅದು ಸರಿ ಇರೋದಿಲ್ಲ ಅನ್ನುವಂತಹ ಮಾತನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಾ ಇದ್ದರು. ಈಗ ಅದೇ ಮಾತನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.